ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರತಿದಿನ ನಿಮ್ಮ ಮುಂದೆ ಒಂದು ಹೊಸ ಕ್ಯಾಮ್ರಾ ತರಬೇಕು ಎಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮಿಂದ ಸಪೋರ್ಟ್, ಲೈಕ್, ಸಬ್ಸ್ಕ್ರೈಬ್ ಬರಲಿ ಎಂದು ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಿಮ್ಮ ಮುಂದೆ ಫುಜಿಫಿಲ್ಮ್ ಇನ್ಸ್ಟಾಕ್ಸ್ ಮಿನಿ 9 ಕ್ಯಾಮ್ರಾ ತಂದಿದ್ದೀನಿ. ಇದು ಹೇಗೆ ಯೂಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕಸ್ಟಮರ್ ಕ್ಯಾಮ್ರಾ. ಇದು ಪ್ರಾಬ್ಲಮ್ ಇದೆ ಅಂತ ತಗೊಂಡ್ಬಂದು ಕೊಟ್ಟಿದ್ದಾರೆ. ನೋಡಿ, ಈ ಥರ ಬರುತ್ತೆ ಕ್ಯಾಮ್ರಾ. ಇದು ಬಾಕ್ಸ್. ಇದು ಇನ್ಸ್ಟೆಕ್ಸ್ ಮಿನಿ 9. ಇದು ಇನ್ಸ್ಟೆಂಟ್ ಪಿಕ್ಚರ್ ಬರುತ್ತೆ ಫ್ರೆಂಡ್ಸ್. ಇದು ಪ್ರಾಬ್ಲಮ್ ಕೊಡ್ತೀನಿ. ಯಾವ ಥರ ಬಂದಿದೆ, ಡಬಲ್ ಎ ಬ್ಯಾಟ್ರಿ, ಪೇಜಿ ಬ್ಯಾಟ್ರಿ ಆಗ್ತಾರೆ ಅದಕ್ಕೆ. ಬ್ಲಿಂಕ್ ಆಗ್ತದೆ, ಲೈಟ್ ಬ್ಲಿಂಕ್ ಆಗಬಾರ್ದು. ಲೈಟ್ ಬ್ಲಿಂಕ್ ಆದರೆ ಪಿಕ್ಚರ್ ಕ್ಲಿಕ್ ಆಗಲ್ಲ. ಇದು ಪ್ರಾಬ್ಲಮ್ ಬಂದಿರೋದು. ಇದು ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ, ಲೋಕಲ್ ಬ್ಯಾಟ್ರಿ ಇವಾಗ ಕಸ್ಟಮರ್ ಎಲ್ಲ ಪರ್ಚೇಸ್ ಮಾಡ್ತಾರೆ, ಬಟ್ ಯಾವ ಥರ ಬ್ಯಾಟ್ರಿ ಅವ್ರಿಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಇದಕ್ಕೆ ರೀಚಾರ್ಜಬಲ್ ಬ್ಯಾಟ್ರಿ ಯೂಸ್ ಮಾಡಬೇಕು. ರೀಚಾರ್ಜಬಲ್ ಬ್ಯಾಟ್ರಿ ಯೂಸ್ ಮಾಡಲಿಲ್ಲ ಅಂದರೆ ಇದು ಯೂಸ್ ಅಂಡ್ ಥ್ರೋ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಯೂಸ್ ಮಾಡಿಬಿಟ್ಟು ಇವಾಗ ಟಾಯ್ಸ್ಗೆ, ವಾಚ್ಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ನಾವು, ಆ ಥರ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಆ ಥರ ಬ್ಯಾಟ್ರಿ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಲೀಕ್ ಆಗಿಬಿಟ್ಟು ಕ್ಯಾಮ್ರಾ ಸ್ಪೈಲ್ ಆಗಿಬಿಡುತ್ತೆ. 50 ರೂಪಾಯಿ ಬ್ಯಾಟ್ರಿ ಹಾಕ್ಬಿಟ್ಟು 10,000 ಕ್ಯಾಮ್ರಾ ಸ್ಪೈಲ್ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನಿಮ್ಮ ಥರನೂ ನೀವು ಈ ಥರ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದರೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಬ್ಯಾಟ್ರಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪರ್ಚೇಸ್ ಮಾಡ್ತೀರಾ ಫ್ರೆಂಡ್ಸ್, ಅವಾಗ ಕ್ಯಾಮ್ರಾ ಜೊತೆ ಸೆಲ್ ಬರುತ್ತೆ. ಆ ಸೆಲ್ ಯೂಸ್ ಮಾಡಿ. ಆ ಸೆಲ್ ಡೆಡ್ ಆದಮೇಲೆ ರೀಚಾರ್ಜಬಲ್ ಸೆಲ್ ಯೂಸ್ ಮಾಡಿ. ಎನ್ಲೋಕ್ ಬರುತ್ತೆ, NV ಬರುತ್ತೆ. ರೀಚಾರ್ಜಬಲ್ ನೀವು ಎಲ್ಲಾದರೂ ಮಾಲಲ್ಲಿ ಹೋಗಿ, ಎಲ್ಲಾದರೂ ಮಾರ್ಕೆಟಲ್ಲಿ ಹೋಗಿ ರೀಚಾರ್ಜಬಲ್ ಸೆಲ್ ಬರುತ್ತೆ, ಆ ಸೆಲ್ ಯೂಸ್ ಮಾಡಿ. ಮತ್ತೆ ಇದು ಯೂಸ್ ಅಂಡ್ ಥ್ರೋ ಸೆಲ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಬನ್ನಿ, ಇದು ರಿಪೇರ್ ಯಾವ ಥರ ಮಾಡ್ತಾರೆ, ಏನು ಒಳಗಡೆ ಹೋಗಿರುತ್ತೆ, ಏನು ರಿಪ್ಲೇಸ್ ಮಾಡಬೇಕು, ಏನು ರಿಪ್ಲೇಸ್ ಮಾಡಿದ್ರೆ ರೆಡಿ ಆಗುತ್ತೆ ಅಂತ ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್.
ಕಂಪ್ಲೀಟ್ ಆಗಿದೆ, ಮೋಡ್ ರಿಪ್ಲೇಸ್ ಆಗಿದೆ, ರೆಡಿ ಆಗಿದೆ. ಬನ್ನಿ ಬ್ಯಾಟ್ರಿ ಹಾಕೊಂಡು ಕ್ಲಿಕ್ ಮಾಡಿ ನೋಡೋಣ. ಪಿಕ್ಚರ್ ಯಾವ ಥರ ಬರುತ್ತೆ, ಫಿಲ್ಮ್ ಯಾವ ಆ ಕಡೆ ಯಾವ ಥರ ಬರುತ್ತೆ ನೋಡೋಣ. ಪ್ಲಸ್ ಮೈನಸ್ ತಿಳ್ಕೊಂಡು ಹಾಕಬೇಕು ಫ್ರೆಂಡ್ಸ್. ಹಾಕಿದ್ಮೇಲೆ ಈ ಬಟನ್ನ ಪ್ರೆಸ್ ಮಾಡಬೇಕು, ಆಚೆ ಬರುತ್ತೆ. ಮುಂಚೆ ಫುಲ್ ಲೈಟ್ಸ್ ಬರ್ತಾ ಇತ್ತು, 4 ಲೈಟ್ಸ್ ಬರ್ತಾ ಇತ್ತು. ನೋಡಿ 1 ಲೈಟ್ಸ್ ಬರ್ತಾ ಇದೆ. ಕ್ಯಾಮ್ರಾ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಕ್ಲಿಕ್ ಬಟನ್ ಪ್ರೆಸ್ ಮಾಡಬೇಕು, ಫೋಟೋ ಆಚೆ ಬಂದ್ಬಿಡುತ್ತೆ. ಓಕೆ, ನೋಡೋಣ ಬನ್ನಿ. 1 2 3 ಫೋಟೋ ಬಂದ್ಬಿಡ್ತು ಫ್ರೆಂಡ್ಸ್. ಸ್ವಲ್ಪ ಒಂದು 2 ಮಿನಿಟ್ಸ್ ಈ ಥರ ಶೇಕ್ ಮಾಡಬೇಕು. ಒಳಗಡೆ ಕೆಮಿಕಲ್ ಇರುತ್ತೆ, ಅದು ಡ್ರೈ ಆಗೋಕ್ಕೆ. ಇದಾದರೆ ಇದು ಪಿಕ್ಚರ್ ಬಂದಿಲ್ಲ ಅಂದರೆ ಫಿಲ್ಮ್ ಬೇರೆ ಚೇಂಜ್ ಮಾಡಬೇಕು. ಒಂದು 5 ಮಿನಿಟ್ಸ್ ತಗೊಳುತ್ತೆ ಪಿಕ್ಚರ್ ಬರೋಕ್ಕೆ. ಬರ್ತಾ ಇದೆ, ತೋರಿಸ್ತೀನಿ ಯಾವ ಥರ ಬರ್ತಾ ಇದೆ ಅಂತ. ಒಂದು 5 ಮಿನಿಟ್ಸ್ ಟೈಮ್ ತಗೊಳ್ತೀವಿ ಫ್ರೆಂಡ್ಸ್. ಬರ್ತಾ ಇದೆ ನೋಡಿ ಯಾವ ಥರ ಬರ್ತಾ ಇದೆ. ಫ್ರೆಂಡ್ಸ್ ಫೈನಲಿ ಈ ಥರ ಬಂದಿದೆ. ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಫಿಲ್ಮ್ ಅಂತಾರೆ. ಈ ಫಿಲ್ಮ್ ಡ್ರೈ ಆಗಿರ್ತದೆ. ಹೊರಗಡೆ ಇಲ್ಲಿ ಕೆಳಗಡೆ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಲೂಸ್ ಇರಬೇಕು, ಇದು ಫುಲ್ ಡ್ರೈ ಆಗಿರ್ತದೆ. ವೆಟ್ ಇರಬೇಕು, ಫುಲ್ ಡ್ರೈ ಆಗಿದೆ. ಅದಕ್ಕಾಗಿ ಸ್ವಲ್ಪ ಬ್ಲ್ಯಾಕ್ ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿದ್ದೀರಾ ನೀವು, ಟ್ರೈಪಾಡ್ ಮೇಲೆ ಇದ್ದೀರಾ ಫ್ರೆಂಡ್ಸ್. ಧನ್ಯವಾದ ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಮ್ಮೆ. ಧನ್ಯವಾದ. ಪ್ರತಿದಿನ ನಿಮ್ಮ ಮುಂದೆ ಒಂದು ಹೊಸ ಕ್ಯಾಮ್ರಾ ತರಬೇಕು ಅಂತ ಪ್ರಯತ್ನ ಮಾಡ್ತೀನಿ.